ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಹಲೋ, ಇನ್ಸ್ಪೆಕ್ಟರ್ ಸಜೆಸ್ಟ್ ಮಾಡಿರೋ ಯಾವ ಲಾಯರ್ಗಳು ಕೇಸ್ನ ತಗೊಳಕ್ಕೆ ರೆಡಿನೇ ಇಲ್ವಲ್ಲ. ಒಂದಲ್ಲ ಒಂದ್ ಕಾರಣ ಕೊಟ್ಟು ತಪ್ಪಿಸ್ಕೊಳ್ತಿದ್ದಾರೆ. ಇವಾಗ ಏನ್ ಮಾಡ್ಲಿ? ಹಾ, ದತ್ತ ಅಂಕಲು ಕೆಲವು ಲಾಯರ್ಸ್ನ ಸಜೆಸ್ಟ್ ಮಾಡಿದ್ರು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡೋಣ. ಹಲೋ, ಯಾರು? ಹಲೋ, ಲಾಯರ್ ರಮೇಶ್ ಅವ್ರು ಮಾತಾಡ್ತಿರೋದಾ? ಹೌದು, ನೀವ್ಯಾರು? ಏನಾಗಬೇಕಾಗಿತ್ತು? ದತ್ತ ಅವರು ನಿಮ್ಮನ್ನ ಸಜೆಸ್ಟ್ ಮಾಡಿದ್ರು. ಹಾಂ, ಹೇಳಿ, ಏನು ಕೇಸು? ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೇರ್ಮನ್ ಪರಶುರಾಮ್ ಅವ್ರು ನಿಮಗೆ ಗೊತ್ತಲ್ವಾ? ದತ್ತ ಅವ್ರು ಗೊತ್ತಿದ್ದಾರೆ ಅಂದಮೇಲೆ ಅವ್ರು ಗೊತ್ತಿಲ್ದಿರಕ್ಕೆ ಹೇಗೆ ಸಾಧ್ಯ ಮೇಡಮ್? ಅವ್ರಿಗೆ ವಿಷ ಹಾಕಿ... ವೇಟ್, ನೀವು ಅವ್ರ ಹೆಂಡ್ತಿ ಕಾವೇರಿ ತಾನೇ? ಹೌದು. ಅವ್ರ ಹಳೆಯ ಪ್ರಬಲ ಅವರು ರಾಮ್ಗೆ ವಿಷ ಹಾಕಿ ಕೊಲ್ಲೋಕೆ ನೋಡಿದ್ದು, ನಿಮಗೆ ಆಕ್ಸಿಡೆಂಟ್ ಮಾಡಿ ಕೊಲ್ಲೋಕೆ ನೋಡಿದ್ದು, ಈ ಕೇಸ್ ಬಗ್ಗೆ ಮಾತಾಡ್ತಿದ್ದಾರ ತಾನೇ? ಹೌದು. ಈಗಾಗಲೇ ಈ ವಿಚಾರವಾಗಿ ತುಂಬ ಲಾಯರ್ಗಳ ಹತ್ರ ಮಾತಾಡಿದ್ದೀರಲ್ವಾ ನೀವು? ಯಾರು ಈ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರಲ್ಲ? ಹೌದು. ಪ್ರಬಲ ಅವ್ರ ವಿರೋಧನ ಕಟ್ಕೊಳ್ಳೋದಿಕ್ಕಾಗಲ್ಲ, ಕಾತಿ ಅವ್ರ ಜೊತೆ ವಾದ ಮಾಡೋದಿಕ್ಕಾಗಲ್ಲ. ಫ್ಯಾಮಿಲಿ ಕೇಸು, ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಉಲ್ಟಾ ಹೊಡಿಬೋದು ಅಂತ ಒಂದೊಂದು ರೀಸನ್ ಹೇಳ್ಬಿಟ್ಟು ಎಲ್ಲರೂ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಿಜವಾದ ರೀಸನ್ ಅಲ್ಲ ಮೇಡಮ್. ನಿಜವಾದ ರೀಸನ್ ಏನು ಅಂದರೆ, ಕಾತಿ ಹಿಂದೆ ಬೆಂಬಲವಾಗಿ ನಿಂತಿರೋರು ಸಕಲೇಶ್ಪುರದಲ್ಲಿ ಫೇಮಸ್ ಕ್ರಿಮಿನಲ್ ಲಾಯರ್ ಶಿವಪ್ರಸಾದ್ ಹೆಸರು ಕೇಳಿದ್ದೀರಾ? ಇಲ್ಲಿರೋ ಅರ್ಧ ಜನ ಲಾಯರ್ ಅವ್ರ ಜೂನಿಯರ್ಸ್. ಶಿವಪ್ರಸಾದ್ ಅವರೇ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಜೂನಿಯರ್ಸ್ ಅವ್ರಿಗೆ ವಿರೋಧ ಕಟ್ಕೊಂಡು ಯಾರು ಈ ಕೇಸ್ ತಗೊತಾರೆ ಮೇಡಮ್? ಈ ಕಾರಣನ ನಿಮಗೆ ಹೇಳಕ್ಕೆ ಎದುರ್ಕೋತಾ ಇದ್ದಾರೆ. ಅದಕ್ಕೆ ಏನೋ ಒಂದು ಕಾರಣ ಹೇಳಿ ಈ ಕೇಸ್ನ ತಗೊಳ್ತಾ ಇಲ್ಲ. ಸೊ ನನ್ನ ಕೇಳೋದಾದ್ರೆ, ನೀವು ಲೋಕಲಲ್ಲಿ ಲಾಯರ್ನ ಹುಡ್ಕೋ ಪ್ರಯತ್ನ ಬಿಟ್ಬಿಡಿ ಮೇಡಮ್. ಹೊರಗಡೆಯಿಂದ ಯಾರಾದರೂ ಲಾಯರ್ನ ಕರೆಸಿ ಈ ಕೇಸ್ ಕೊಡೋದು ಒಳ್ಳೇದು ಮೇಡಮ್. ನಾನು ಈ ಕಾರಣ ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡಿ ಮೇಡಮ್. ಸರಿ, ನಾನು ಫೋನ್ ಇಡ್ತೀನಿ ಮೇಡಮ್. ಅಲ್ಲ ಸರ್, ಹಲೋ. ಓಹ್, ಅವರೇನಾ ಫೇಮಸ್ ಕ್ರಿಮಿನಲ್ ಲಾಯರ್ ಶಿವಪ್ರಸಾದ್? ಹಾಗಾದ್ರೆ ಇದೇ ಕಾರಣಕ್ಕೆ ಯಾವ ಲಾಯರು ಕೇಸ್ ತಗೋತಾ ಇಲ್ವಾ? ಏನ್ ಮಾಡೋದು? ನಿಧಿ ಪುಟ್ಟ, ಬುಕ್ ಜೋಡಿಸ್ಕೊತಾ ಇದೆಯಾ? ಕೊಡಿಲ್ಲ, ಅಪ್ಪ ಜೋಡಿಸ್ಕೊಡ್ತಾರೆ. ಬೇಡ ಬೇಡ. ನಿಧಿ, ಏನಾಯ್ತು? ಬಾಯಿಲಿ. ಹತ್ರ ಬರ್ಬೇಡ. ನಿಧಿ, ಏನಾಯ್ತು? ಮಮ್ಮಿ, ನಿಧಿ, ಮಮ್ಮಿ, ನಿಧಿ, ಮಮ್ಮಿ, ಮಮ್ಮಿ. ನಿಧಿ ಪುಟ್ಟ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಪಪ್ಪ, ಪಪ್ಪ, ಅದು ಪಪ್ಪ. ನಿಧಿ, ಏನಾಯ್ತು ಪುಟ್ಟ? ಪ್ರಬಲ, ಏನ್ ಮಾಡ್ದೆ ನಿನ್ ನಿಧಿಗೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾಳೆ? ನಾನೇನು ಮಾಡಿಲ್ಲ ಕಾತಿ. ಅವಳು ಬುಕ್ ಜೋಡಿಸ್ಕೊತಾ ಇದ್ಲು, ಹೆಲ್ಪ್ ಮಾಡೋದಕ್ಕೆ ಹೋದೆ, ಹೆದರ್ಕೊಂಡು ಬಂದ್ಬಿಟ್ಲು ಅಷ್ಟೇ. ನಿಧಿ ಪುಟ್ಟ, ಪಪ್ಪ ನಿಂಗೇನ್ ಮಾಡಿದ್ರು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಮಮ್ಮಿ, ಪಪ್ಪ ಬ್ಯಾಡ್ ಪರ್ಸನ್. ಬ್ಯಾಡ್ ಪರ್ಸನ್? ಯಾಕೆ? ತಾತಂಗೆ ವಿಷ ಹಾಕಿ ಆಸ್ಪತ್ರೆಗೆ ಸೇರಿಸಿದಾರಂತೆ. ಪಪ್ಪ ಊರಿಗೋದಾಗ ಯಾಕೆ ವಿಡಿಯೋ ಕಾಲ್ ಮಾಡಿಲ್ಲ ಅಂತ ಗೊತ್ತು. ಅವಾಗ ಅವ್ರು ಜೈಲಲ್ಲಿದ್ರು, ಅದಕ್ಕೆ ವಿಡಿಯೋ ಕಾಲ್ ಮಾಡಿಲ್ಲ ಅಲ್ವಾ? ಪಪ್ಪ ನಂಗೂ ಏನಾದರೂ ಮಾಡ್ತಾರೆ ಅಂತ ನನ್ನ ಜೊತೆ ಸೇರಿಸಿರ್ಲಿಲ್ಲ ಅಲ್ವಾ?